Express with RJ Netra. Unedited RJ Netra ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ ಆ ಸಂದರ್ಭದೊಂದಿಗೆ ವಿವರಿಸಿ. ನೀವು ಕೇಳ್ತಾ ಇದ್ದೀರಾ ಮನದ ಕಡಲು ನಿರ್ದೇಶಕರಾದ ಯೋಗರಾಜ್ ಭಟ್ ಅವರ ಮನದಾಳದ ಮಾತುಗಳು. RJ ನೇತ್ರ ಜೊತೆ ಸ್ಟಾರ್ಸ್ ಎಕ್ಸ್ಪ್ರೆಸ್ ಅನ್ಎಡಿಟೆಡ್. ಹೋಗ್ಬೇಕಾರ ಕೊನೆ ಅರ್ಧ ಗಂಟೆ ಸಿನಿಮಾ ಮುಗಿಸ್ಕೊಂಡು ಆಚೆ ಹೋಗಿ ಏನ್ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಜನ ಅವ್ರೇನೋ ಹೋಗ್ಲಿ ಒಂದ್ ಸ್ಟೇಟಸ್ ಹಾಕ್ತಾರಾ ಅಥವಾ ಯಾರೋ ಜನಕ್ಕೆ ಹೇಳ್ತಾರಾ ಈ ಸಿನಿಮಾ ನೋಡಿದೆ ಸಖತ್ತಾಗಿದೆ ನೋಡು ಅಂತ ಹೇಳುವಂಥದ್ದು. ಅದ್ರಲ್ಲೂ ಇವಾಗ OTT ಬ್ಲೆಸ್ಸಿಂಗ್ ಆಗಿದ್ಯಾ ಪ್ರಾಬ್ಲಮ್ ಆಗಿದ್ಯಾ ಸಿನಿಮಾಗಳಿಗೆ, ಅದು ಇದೊಂದು ದೊಡ್ಡ ಡಿಸ್ಕಷನ್ ಆಲ್ ಟುಗೆದರ್ ಇತ್ತೀಚಿನ ಟೈಮ್ ನಲ್ಲಿ. ಇಡೀ ಮಾರ್ಕೆಟ್ನ ಬೇರೆ ಥರನೇ ನೋಡೋದಾಗೋಯ್ತು ಈಗ. ಈ ಮೊಬೈಲ್ಗಳಿಗೂ ಅಥವಾ ಲ್ಯಾಪ್ಟಾಪ್ಗಳಿಗೂ 4 ಮೂಲೆ, ನಮ್ಮ ಸಿನಿಮಾ ಪರದೆಗೂ 4 ಮೂಲೆ. ಅವು ಎಲ್ಲ ರೆವೆನ್ಯೂ ಮಾಡಲ್ಗಳೇ ಈಗ. ಎಲ್ಲಿ ಬೇಕಾದ್ರೆ ಯಾರು ಬೇಕಾದ್ರೆ ಹೆಂಗೆ ಬೇಕಾದ್ರೆ ಸಿನಿಮಾ ನೋಡ್ಬೋದು. ಜೊತೆಗೆ ಪೈರಸಿ ಕಾಟ, ಅದು ಆಲ್ ಟುಗೆದರ್. ಅದಕ್ಕೆ ನಾವು 15 ದಿವಸ ಇಂಟರ್ವ್ಯೂ ಮಾಡಿದ್ರು ಸಾಲಲ್ಲ, ಅದು ಅಷ್ಟು ಉದ್ದದ ಮಟೀರಿಯಲ್. ಅದು ಎಲ್ಲ ಟೆಲಿಗ್ರಾಮ್ ಅಲ್ಲಿ ಯಾರು ಮಾತಾಡಲ್ಲ, ಆದ್ರೂ ಎಲ್ಲರೂ ಇದ್ದಾರೆ. ಅನ್ಫಾರ್ಚುನೇಟ್ಲಿ ಫೋನ್ ಅಲ್ಲಿ ಟೆಲಿಗ್ರಾಮ್ ಇದೆಯಾ ಅಂತ ಕೇಳಿದ್ರೆ ಅದನ್ನ ಓಪನ್ ಆಗಿ ಹೇಳುವಂತ ವಿಷಯ ಅಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಜನ. ಅದಂತ ಯುನೋ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಹೇಗೆ ಇದನ್ನ ಸ್ಟಾಪ್ ಮಾಡೋದು ಅನ್ಫಾರ್ಚುನೇಟ್ಲಿ ಯಾರಿಗೂ ಗೊತ್ತಿಲ್ಲ ಅದು. ಬಟ್ ಅಟ್ ಲೀಸ್ಟ್ ಒಂದ್ ಸಿನಿಮಾ ತುಂಬಾ ಚೆನ್ನಾಗಿದೆ, ಒಳ್ಳೆ ಕಥೆ ಹೇಳ್ತಾ ಇದೆ, ನಮ್ಮನ್ನ ಏನೋ ನಮಗೇನೋ ಖುಷಿ ಕೊಡ್ತಾ ಇದೆ ಅನ್ನೋ ಅಂತ ಒಂದ್ ಅಂಶ ಅನ್ಸಿದಾಗ ನ್ಯಾಚುರಲಿ ಜನ ಥಿಯೇಟರ್ ಬರೋಕ್ ಶುರು ಮಾಡ್ತಾರೆ. ಬಟ್ ಕರ್ಕೊಂಡ್ ಬರೋವಂಥದ್ದು ಇದೆಯಲ್ಲ, ಓಕೆ ಈ ಸಿನಿಮಾಗ್ ನಾನು 1,000 ರೂಪಾಯಿ ಖರ್ಚು ಮಾಡ್ಬೋದಾ ಪಾಪ್ಕಾರ್ನ್ ಎಲ್ಲ ಸೇರಿ ಅನ್ನೋ ಯೋಚನೆ ಮಾಡಿ ಇದೇ 1,000 ರೂಪಾಯಿ ಪಾಪ್ಕಾರ್ನ್ ಒಬ್ಬ ಸ್ಟಾರ್ಗೆ ಹಾಕ್ಲಾ, ಯೋಗರಾಜ್ ಭಟ್ಟಂಗೆ ಹಾಕ್ಲಾ, ಇಲ್ಲ ಒಬ್ಬ ಹೊಸಬನಿಗೆ ಹಾಕ್ಲಾ. ಅವನು ಈಗ ನೀವು ಶರ್ಟು ಪ್ಯಾಂಟು ತಗೊಳಕ್ ಹೋದಾಗ ಈ ಬ್ರ್ಯಾಂಡೆಡ್ ಬಟ್ಟೆಗಳಿಗಿಂತ ತುಂಬಾ ಚೆನ್ನಾಗಿ ಹೊಲ್ದಿರೋ ಲೋಕಲ್ ದರ್ಜಿದ್ದು ತಗೊಳಲ್ಲ ಅವನು. ಆಕ್ಚುಲಿ ಅದು ಬಾಳಿಕೆ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹೌದು, ಆದ್ರೆ ಇಲ್ಲ ಅದ್ರ ಮೇಲೆ ದೊಡ್ಡ ಅಕ್ಷರದಲ್ಲಿ ಏನೋ ಬ್ರ್ಯಾಂಡ್ ಬರೆದಿರ್ಬೇಕು. ಅದು ಕನ್ಸ್ಯೂಮರ್ದು ಅಥವಾ ಕಸ್ಟಮರ್ದು ಮೆಂಟ್ಯಾಲಿಟಿ. ಅದು ಹಂಗೆ ಆ ಬ್ರ್ಯಾಂಡ್ ಬಿಲ್ಡಿಂಗಿಗೆ ಅವರೆಷ್ಟು ದುಡ್ಡು ಖರ್ಚು ಮಾಡಿರ್ತಾರೆ. ಸೊ ಈಗ ಒಬ್ಬ ದೊಡ್ಡ ಸ್ಟಾರು ಏನೇನೋ ತ್ಯಾಗ ಮಾಡಿ ಹೋಗಿ ಆ ಮಟ್ಟಕ್ಕೆ ಕೂತ್ಕೊಂಡು ಅವ್ನು ಸಿನಿಮಾ ರಿಲೀಸ್ ಆದಾಗ ಆ ರೇಂಜಿಗೆ ಓಪನಿಂಗ್ ತಗೊಳ್ಳೋದು, ಅದು ಆ ಎಂಡಲ್ಲಿ ಎಲ್ಲೋ ಇದೆ. ಅದು ಸ್ಟಾರ್ ಅನ್ನೋದು ಬೇರೆ ಯಾವುದೂ ಮುಖ್ಯ ಆಗಲ್ಲ, ನಕ್ಷತ್ರ ಅದು ಸ್ಟಾರ್. ಅಷ್ಟು ಹಂಗೆ ಎಳೆಯುತ್ತೆ ಜನನ. ಅದ್ರದ್ದು ಯಾವುದೋ ಮೆಟ್ಲು ಅಲ್ಲೆಲ್ಲೋ ಇದೆ, ಇವು ಕೆಳಗಡೆ ಮೆಟ್ಲಲ್ಲಿರೋವು ನಮ್ಮವು ಸುಮುಖ, ರಾಶಿಕಾ, ಅಂಜಲಿ. ಈಗ ನಾನು ಏನೇ ಟೆಕ್ನಿಷಿಯನ್ ಆಗಿ ಎಂಥ ಕಥೆನೇ ಕಿಸ್ತು ದಬ್ಬ ಹಾಕಿದ್ರು ನನಗೆ ವೈಯಕ್ತಿಕವಾಗಿ ಒಂದು ಗ್ಲಾಮರ್ ಇರೋಲ್ಲ. ಅವನ ತಲೆಯಲ್ಲಿ ಏನೋ ಹಾಡು ಬರುತ್ತೆ, ಅದನ್ನ ನೀವು ಪ್ಲೇ ಮಾಡ್ತೀರಿ. ಅಥವಾ ಹಾಡು ಇಷ್ಟ ಆದರೆ ತುಂಬ ಇಷ್ಟ ಆಯ್ತು ನಾನು ಇವತ್ತು ಪ್ಲೇ ಮಾಡಿದೆ ಅಂತ ಒಂದು ಫೋನ್ ಬರುತ್ತೆ ನಿಮ್ಮಿಂದನೋ ಇನ್ನೊಬ್ಬ RJಯಿಂದನೋ. ಅಷ್ಟೇ ನಾವು ಪಡ್ಕೊಂಬಂದಿರೋದು. ಈ ಸ್ಟಾರ್ ನೋಡ್ಬೇಕು, ಇವನ್ನ ನೋಡಬೇಕು ಅನ್ನೋದು ಇದು ಇವಾಗ ಶುರು ಆಗಿದೆ ರೀ. ಯಾರಿಗೆ? ಸುಮುಖನಿಗೆ, ಅಂಜಲಿಗೆ, ರಾಶಿಕಂಗೆ. ಈ ಮಜಾ ಇದೆಯಲ್ಲ, ಇದು ಹಂಗೆ ಒಂದೊಂದೇ ಮೆಟ್ಲು ಹತ್ಕೊಂಡು ಅಲ್ಲಿಗೆ ಹೋಗ್ಬೇಕು ಇವರೆಲ್ಲ. ಆ ಸಂದರ್ಭದೊಂದಿಗೆ ವಿವರಿಸಿ. ನೀವು ಕೇಳ್ತಾ ಇದ್ದೀರಾ ಮನದ ಕಡಲು ನಿರ್ದೇಶಕರಾದ ಯೋಗರಾಜ್ ಭಟ್ ಅವರ ಮನದಾಳದ ಮಾತುಗಳು. RJ ನೇತ್ರ ಜೊತೆ ಸ್ಟಾರ್ಸ್ ಎಕ್ಸ್ಪ್ರೆಸ್ ಅನ್ಎಡಿಟೆಡ್. Stars Express with RJ Netra. Unedited RJ Netra ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.